ಶ್ರೀಗುರುಭ್ಯೋ ನಮಃ. ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಸಮಸ್ತ ಪ್ರೇಕ್ಷಕ ಪ್ರಭುಗಳಿಗೆ ನಿಮ್ಮ ನೆಚ್ಚಿನ ಸಂಸ್ಕಾರ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮ್ಮ ಕಳೆದ ಸಂಚಿಕೆಯಲ್ಲಿ ದೀಪದ ಬಗ್ಗೆ ಅರ್ಥವಿವರಣೆಯ ಒಂದು ಪ್ರಯತ್ನ ನಡೀತಾ ಇತ್ತು. ನಂದಾದೀಪ. ಇಲ್ಲಿ ಮುಖ್ಯವಾಗಿ ನಾವು ತಿಳಿಸಬೇಕಾದಂಥದ್ದು, ಮನೆಯಲ್ಲಿ ಎಳ್ಳು ದೀಪ ಶಾಸ್ತ್ರಸಹಿತವಾದಂಥದ್ದಲ್ಲ. ಗ್ರೌಂಡ್ನೆಟ್ ಆಯಿಲ್, ಕಡಲೆಕಾಯಿ ಎಣ್ಣೆ ಅಥವಾ ಇನ್ಯಾವುದಾದ್ರೂ ಹೈ ಕ್ವಾಲಿಟಿ ಎಡಿಬಲ್ ಆಯಿಲ್ಲು, ವೆಜಿಟೇಬಲ್ ಎಡಿಬಲ್ ಆಯಿಲ್, ಅದು ಮಾತ್ರವೇ ಮನೆಯಲ್ಲಿ ನಂದಾದೀಪಕ್ಕೆ ಉಪಯೋಗಿಸ್ತಕ್ಕಂಥದ್ದು. ಆ ನಂದಾದೀಪ ಊರ್ಧ್ವಮುಖವಾಗಿರಬೇಕು ಅಂತ ನಿನ್ನೆ ಹೇಳಿದ್ವಿ. ಹಾಗೇನೆ ನಂದಾದೀಪವನ್ನು ತೊಳಿಬೇಕಾದ್ರೆ ಹೇಗಪ್ಪ, ಇನ್ನೊಂದು ದೀಪ ಹಚ್ಚಿಟ್ಬಿಟ್ಟು ತೊಳಿಬೇಕೇ ಹೊರತಾಗಿ ದೀಪ ಆರು ಹೋಗಬಾರದು. ಹಿಂದಿನವರು ಗ್ರಾಮ್ಯ ಭಾಷೆಯಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಿದ್ದು, ನಿನ್ನ ಮನೆ ದೀಪ ಸದಾ ಉರಿತಿರಲಿ ಅಂತಂದ್ರೆ ಮನೆ ಸದಾ ಮಂಗಳಮಯವಾಗಿರಲಿ, ತುಂಬಿ ತುಳುಕ್ತಾ ಇರಲಿ, ನಿನ್ನ ಮನೆ ಸಂತೃಪ್ತಿದಾಯಕವಾಗಿರಲಿ ಅಂತಕ್ಕಂಥದ್ದು ಅದರ ಹಿಂದಿನ ರಹಸ್ಯ ಅರ್ಥ. ಹಾಗಾಗಿ ಆ ದೀಪ, ನಂದಾದೀಪ ಇಡ್ಲಿಕ್ಕೆ ಆಗದೇ ಇದ್ದಂಥವರು, ಆ ನಂದಾದೀಪ ಇಡತಕ್ಕಂಥ ಪದ್ಧತಿಯು ಇನ್ನೂ ವಿಶೇಷವಾಗಿದೆ. ದೀಪವನ್ನು ನೆಲದ ಮೇಲೆ ಇಡಬಾರದು. ದೀಪ ಇಡೋದಕ್ಕೊಂದು ಪೀಠ ಬೇಕು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿನೂ ಆಚೆ ಸಾಗಿಸಿ ಪಾಸಿಟಿವ್ ಎನರ್ಜಿ ಕಾಸ್ಮಾಸ್ ಇಂದ ತರ್ತಕ್ಕಂತಹ ಒಂದು ಮಹತ್ವಪೂರ್ಣವಾದಂತಹ ಪ್ರಕ್ರಿಯೆ ದೀಪ. ಹಾಗಾಗಿ ಆ ಪವಿತ್ರ ದೀಪ ಯಾವತ್ತೂ ಕೂಡ ನೆಲದ ಮೇಲೆ ಇಡ್ತಕ್ಕಂಥದ್ದಲ್ಲ. ಅದಕ್ಕೊಂದು ಪೀಠ ಇರಬೇಕು, ಅಥವಾ ಅಲ್ಲಿ ಮಂತ್ರಾಕ್ಷತೆಯನ್ನಾರು ಹಾಕಿ ನೆಲ ಮೇಲೆ ಇಡಬೇಕಾದ ಸಂದರ್ಭ ಬಂದರೆ ಆ ನೆಲಕ್ಕೆ ಮಂತ್ರಾಕ್ಷತೆಯನ್ನು ಹಾಕಿ ಮಂತ್ರಾಕ್ಷತೆಯ ಮೇಲೆ ದೀಪ ಇಡ್ತಕ್ಕಂಥದ್ದು ಸರಿಯಾದಂತಹ ಪದ್ಧತಿ ಮತ್ತು ಸಂಪ್ರದಾಯ. ಮಂತ್ರಾಕ್ಷತೆ ಹಾಕಿ ನಂದಾದೀಪವನ್ನು ಇಟ್ಟಂಥದ್ದು, ದೀಪ ಹಚ್ಚಿದ ನಂತರದಲ್ಲಿ ದೀಪಕ್ಕೆ ಕೈ ಮುಗಿದು ಪ್ರಾರ್ಥನೆ, ಭೋ ದೀಪ ದೇವಿ ರೂಪಸ್ವಂ ಕರ್ಮ ಸಾಕ್ಷಿ ಹೇವ್ಯಜ್ಞಕೃತು ಯಾವತ್ ಕರ್ಮ ಸಮಾಪ್ತಿಯಸ್ತ ತಾವತ್ತಂ ಸುಸ್ಥಿರೋ ಭವ. ಅದು ಕರ್ಮಾಂಗಕ್ಕೆ ಹಚ್ಚತಕ್ಕಂಥ ದೀಪ. ಅದರ ನಂದಾದೀಪ ಪ್ರಾರ್ಥನೆ, ಸದಾ ಈ ಮನೆಯನ್ನ ರಕ್ಷಣೆ ಮಾಡು, ಮನೆ ಯಾವಾಗಲೂ ಬೆಳಗಿರಲಿ, ಮನೆಯಲ್ಲಿ ಯಾವಾಗಲೂ ಬೆಳಕು ತುಂಬಿರಲಿ, ನಮ್ಮ ಜೀವನದಲ್ಲಾಗಲಿ ಮನೆಯಲ್ಲಾಗಲಿ ಅಂಧಕಾರ ಬರದೇ ಇರಲಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ದೀಪವನ್ನು ದೇವ್ರ ಮುಂದೆ ಇಡ್ತಕ್ಕಂಥದ್ದು ನಂದಾದೀಪದ ಒಂದು ಪ್ರಕ್ರಿಯೆ. ನಂದಾದೀಪ ಸಾಧಾರಣವಾಗಿ ಒಂದೇ ದೀಪ ಇಡ್ತಾರೆ, ಅದರಲ್ಲಿ 2 ಬತ್ತಿಯನ್ನು ಹಾಕಿಡಬೇಕಾಗಿತ್ತು. ಕೆಲವು ಸಂಪ್ರದಾಯಗಳಲ್ಲಿ, ಕೆಲವು ಪ್ರಾಂತ್ಯಗಳಲ್ಲಿ 2 ನಂದಾದೀಪವನ್ನು ಇಡ್ತಕ್ಕಂಥ ಪದ್ಧತಿಯೂ ಇದೆ, ಅದು ತಪ್ಪೇನಲ್ಲ. ಆದರೆ ಒಂದಂತೂ ಕನಿಷ್ಠ ಇಡಲೇಬೇಕು. ನಂದಾದೀಪದ ನಂತರ ಈ ದಿವಸ ಪೂಜೆಗೆ ಪ್ರಾರಂಭದಲ್ಲಿ ಹಚ್ಚತಕ್ಕಂಥ ದೀಪ ತುಪ್ಪದ ದೀಪವೇ ಆಗಿರಬೇಕು. ಘೃತ, ಶುದ್ಧವಾದ ತುಪ್ಪದಿಂದ ಹಚ್ಚತಕ್ಕಂಥ ದೀಪ. ದೀಪ ಮನೆ ಒಳಗಡೆ ಊರ್ಧ್ವಮುಖವಾಗಿದ್ದಕ್ಕೆ ವಿಶೇಷವಾದಂತಹ ಮಹತ್ವ. ಆದರೆ ಯಾವುದೇ ದೀಪವೂ ಕೂಡ ಒಂಟಿ ದೀಪವಾಗಬಾರದು. ಅದನ್ನೇ ಸಾಂಕೇತಿಕವಾಗಿ ಒಂದೇ ದೀಪದಲ್ಲಿ 2 ಬತ್ತಿಯನ್ನು ಒಟ್ಟು ಸೇರಿಸಿ ಹಚ್ಚತಕ್ಕಂಥದ್ದು, ಒಂದು ಬತ್ತಿಯಿಂದ ಒಂದು ದೀಪ ಹಚ್ಚತಕ್ಕಂಥದ್ದು ಯಾವ ಶುಭ ಕಾರ್ಯದಲ್ಲೂ ನಿಷಿದ್ಧವಾದಂಥದ್ದು. ಅದು ಕೃತ್ರಿಮಾದಿ ಕಾರ್ಯಗಳಿಗೆ ಮಾತ್ರ ಒಂಟಿ ದೀಪ ಮತ್ತು ಒಂದು ಬತ್ತಿಯಲ್ಲಿ ದೀಪ ಹಚ್ಚತಕ್ಕಂಥದ್ದು. ವಾಮಾಚಾರಗಳಲ್ಲಿ, ದಕ್ಷಿಣಾಚಾರಗಳಲ್ಲಿ, ದೇವತಾರಾಧನೆಗಾಗಲಿ, ಯಾವುದೇ ಶುಭ ಕಾರ್ಯಕ್ಕಾಗಲಿ ಅಥವಾ ಪಿತೃ ಕಾರ್ಯಗಳಿಗಾಗಲಿ ಹಚ್ಚತಕ್ಕಂಥ ದೀಪ ಊರ್ಧ್ವಮುಖವಾಗಿದ್ದಂಥದ್ದು, ಜೊತೆಗೆ 2 ಬತ್ತಿಯನ್ನು ಹಾಕಿ ದೀಪ ಹಚ್ಚತಕ್ಕಂಥದ್ದು ನಮ್ಮ ಪದ್ಧತಿ ಪರಂಪರೆ. ಅದರ ಹೊರತಾಗಿ ಕೋಲು ಬತ್ತಿಯಿಂದ ದೀಪ ಹಚ್ಚಬೇಕಾದರೆ ಊರ್ಧ್ವಮುಖವಾಗಿ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ದೀಪ, ನಾವಿಟ್ಟಿರ್ತಕ್ಕಂಥ ದೀಪ ಪೂರ್ವಾಭಿಮುಖವಾಗಿರ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ. ನಾವು ಹಚ್ಚತಕ್ಕಂಥ ದೀಪದ ಬತ್ತಿ ಪೂರ್ವಾಭಿಮುಖವಾಗಿರಬೇಕು.
ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಕೆಲವು ದಿವಸಗಳಲ್ಲಿ ನಿಮ್ಮ ಮುಂದೆ ಪ್ರತ್ಯಕ್ಷ ದೀಪವನ್ನು ಹಚ್ಚಿ ತೋರಿಸ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಊರ್ಧ್ವಮುಖವಾಗಿರ್ತಕ್ಕಂಥ ದೀಪ ಮಂಗಳಮಯವಾದಂತಹದ್ದು, ಪೂರ್ವಾಭಿಮುಖವಾಗಿರ್ತಕ್ಕಂಥ ದೀಪ ಕೂಡ ಮಂಗಳಮಯವಾಗಿರ್ತಕ್ಕಂಥದ್ದು. ಪೂರ್ವದಿಂದ ಬರ್ತಕ್ಕಂತಹ ಒಂದು ಪಾಸಿಟಿವ್ ಎನರ್ಜಿಯನ್ನ ಮನೆಗೆಲ್ಲ ಪಸರಿಸಿ ಮನೆಯನ್ನ ಇನ್ನಷ್ಟು ಶಕ್ತಿದಾಯಕವಾಗಿ, ಮಂಗಳಮಯವಾಗಿ, ತೃಪ್ತಿಕರವಾಗಿ ಮಾಡುತ್ತೆ ಅಂತಕ್ಕಂಥದ್ದು ನಮ್ಮ ಪರಂಪರೆಯಿಂದ ಬಂದಂತಹ ಒಂದು ಅದ್ಭುತವಾದಂತಹ ಕಲ್ಪನೆ, ನಂಬಿಕೆ. ಇನ್ನು 3 ದೀಪ ಹಚ್ಚಿಡತಕ್ಕಂಥದ್ದು ನಿಷಿದ್ಧ. 2 ದೀಪದ ನಂತರದಲ್ಲಿ ನಾವು 5 ದೀಪ ಹಚ್ಚತಕ್ಕಂಥದ್ದು ಸೂಕ್ತವಾದಂತಹದ್ದು. 3 ದೀಪ ಶುಭ ಕಾರ್ಯಕ್ಕೆ ಸೂಕ್ತವಾದಂಥದ್ದಲ್ಲ. 3 ದೀಪದಿಂದ ಅಶುಭದ ಒಂದು ಲಕ್ಷಣ ಅಂತಕ್ಕಂಥದ್ದು ಹಲವಷ್ಟು ಪದ್ಧತಿಗಳಲ್ಲಿ, ಪರಂಪರೆಯಲ್ಲಿ ಬಂದಂತಹ ಒಂದು ನಂಬಿಕೆ. ಹಾಗಾಗಿ ತುಪ್ಪದ ದೀಪ 1 ಮತ್ತು ಎಣ್ಣೆ ದೀಪ 1. ತುಪ್ಪದ ದೀಪ ಆ ಶುಭ ಕಾರ್ಯದಲ್ಲಿ, ಪೂಜಾ ಕಾರ್ಯದಲ್ಲಿ, ಎಣ್ಣೆ ದೀಪ ನಂದಾದೀಪ ದಿವಸದ 24 ಗಂಟೆ ಉರಿತಕ್ಕಂಥ ವ್ಯವಸ್ಥೆ ಬಹಳ ಶುಭ ತರ್ತಕ್ಕಂಥದ್ದು. ಅದಾಗದೇ ಇದ್ದ ಪಕ್ಷದಲ್ಲಿ ಪೂಜಾ ಸಮಯದಲ್ಲಿ ಅಥವಾ ಪ್ರಾತಃ ಕಾಲ ಮತ್ತು ಸಾಯಂಕಾಲದಲ್ಲಿ ಕನಿಷ್ಠ ಒಂದು ಅರ್ಧ ಗಂಟೆ ಎಣ್ಣೆ ದೀಪ ಕೂಡ ಹಚ್ಚಿಡಬಹುದು. ಅದರಿಂದಲೂ ಕೂಡ ಸಾಕಷ್ಟು ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಪರಿಸರಕ್ಕೆ ಮಂಗಳಮಯವಾಗ್ತಕ್ಕಂತಹ ಅವಕಾಶ ಪ್ರಾಪ್ತಿಯಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಎಣ್ಣೆ ಮತ್ತು ತುಪ್ಪ 2 ಸೇರಿಸಿ ದೀಪ ಹಚ್ಚತಕ್ಕಂಥದ್ದು ನಿಷಿದ್ಧ. ಈ ಎಣ್ಣೆ ಮತ್ತು ತುಪ್ಪ 2 ಸೇರಿಸಿ ದೀಪ ಹಚ್ಚತಕ್ಕಂಥದ್ದು ಜೀವನದಲ್ಲಿ ಒಂದೇ ಒಂದು ಸಾರಿ, ಅದು ನಮ್ಮ ಅಂತಿಮ ಯಾತ್ರೆಯಲ್ಲಿ. ಅಂದರೆ ವ್ಯಕ್ತಿ ಮೃತನಾದಾಗ, ಆ ಮೃತ ಶರೀರ ಅಲ್ಲಿದ್ದಾಗ ದುಷ್ಟ ಶಕ್ತಿಗಳು ಅಲ್ಲಿ ಬಂದು ಆವರಿಸದೇ ಇರಲಿ ಅಂತಕ್ಕಂಥ ಒಂದು ಕಾರಣದಿಂದ ಎಣ್ಣೆ ಮತ್ತು ತುಪ್ಪ 2 ಮಿಶ್ರಣ ಮಾಡಿ, ತೆಂಗಿನಕಾಯಿಯನ್ನು ಅರ್ಧ ಭಾಗ ಮಾಡಿ, ತೆಂಗಿನಕಾಯಿ ಹೋಳಿನಲ್ಲಿ ಎಣ್ಣೆ ಮತ್ತು ತುಪ್ಪ ಮಿಶ್ರ ಮಾಡಿ, ಹಳೆ ಬತ್ತಿಯಿಂದ ಅಥವಾ ಹಳೆ ಬಟ್ಟೆಯನ್ನು ಬತ್ತಿ ಆಕಾರದಲ್ಲಿ ಮಾಡಿ ದಕ್ಷಿಣಾಭಿಮುಖವಾಗಿ ದೀಪವನ್ನು ಇಡ್ತಕ್ಕಂಥದ್ದು. ಅದು ದೀಪ ಇಡಬೇಕಾದ್ರೆ ಅಕ್ಕಿ, ಬಿಳೆ ಅಕ್ಕಿ, ಮಂತ್ರಾಕ್ಷತೆ ಅಂತಕ್ಕಂಥದ್ದು ಅರ್ಶಿನ ಕುಂಕುಮ ಮಂಗಳ ದ್ರವ್ಯ ಸಹಿತವಾಗಿ ಇರತಕ್ಕಂಥ ತಂಡುಲ ಅಕ್ಕಿ. ಆದರೆ ಈ ಮೃತನ ವ್ಯಕ್ತಿಯ ಮುಂದೆ ಹಚ್ಚಿಡ್ತಕ್ಕಂಥ ದೀಪ ಖಾಲಿ ಅಕ್ಕಿ ಮೇಲೆ ಆ ದೀಪವನ್ನು ಹಚ್ಚಿಡ್ತಕ್ಕಂಥದ್ದು. ನೋಡಿ ಎಷ್ಟೊಂದು ವ್ಯತ್ಯಾಸ ಈ ದೀಪಗಳಲ್ಲಿ. ದೀಪವೇನೆ, ಆದರೆ ಅಲ್ಲಿರತಕ್ಕಂಥ ವ್ಯತ್ಯಾಸಗಳು ಬಹಳ ದೊಡ್ಡದು. ಪಿತೃಕಾರ್ಯಕ್ಕೆ ಕೂಡ ಎಣ್ಣೆ ದೀಪ, ಆದರೆ ಮೃತ ಶರೀರ ಅಲ್ಲಿದ್ದಾಗ ಮೃತ ವ್ಯಕ್ತಿಯ ಮುಂದೆ ಹಚ್ಚತಕ್ಕಂತಹ ದೀಪ ಎಣ್ಣೆ ಮತ್ತು ತುಪ್ಪವನ್ನು ಮಿಶ್ರ ಮಾಡಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥದ್ದು ಅಕ್ಕಿಯ ಮೇಲೆ. ಇದರ ಹೊರತಾಗಿ ಇನ್ನು ಗ್ರಹಚಾರ ಪರಿಹಾರಕ್ಕಾಗಿ ದೇವಾಲಯಗಳಲ್ಲಿ ಹಚ್ಚತಕ್ಕಂತಹ ದೀಪದ ವಿಶೇಷತೆ. ಸಾಧಾರಣವಾಗಿ ದೊಡ್ಡ ದೊಡ್ಡ ರೀತಿಯ ಗ್ರಹಚಾರಗಳು ಬಂದಾಗ ಕುಂಬಳಕಾಯಿಯನ್ನ ಅಥವಾ ಎಳ್ಳಿನ ದೀಪಗಳು ಅದನ್ನು ಹಚ್ಚತಕ್ಕಂಥ ಪದ್ಧತಿ, ಅದರ ಮಹತ್ವ ಪ್ರಾಯಶಃ ನಾಳಿನ ಸಂಚಿಕೆಯಲ್ಲಿ ಹೇಳ್ತಕ್ಕಂಥ ಪ್ರಯತ್ನ ಪಡ್ತೀನಿ. ಸಮಸ್ತ ಸನ್ಮಂಗಳ ಅನುಭವಂತು.